ಸರಿಮಾ, ಒಂದು ಮಾತು ಕೇಳಿ ನೋಡ್ತೀನಿ. ಅಯ್ಯೋ ಸುಮ್ಮನಿರು, ಕೇಳಿಲ್ಲ ಅಂದ್ರೆ ಅದಕ್ಕೆ ಕೊಯ್ಯೋ ಅನ್ನತ್ತೆ. ಸರಿ, ಕೇಳ್ಬಿಟ್ಟು ಹೇಳ್ತೀನಿ. ಅತ್ತೆ, ನಾನೊಂದು 2 ದಿನ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಲ್ಲ. ಏನು ಅಮ್ಮನ ಮನೆನಾ? ಇವಾಗ ತಾನೇ ಹೋಗಿ ಬಂದೆ. ಮೊನ್ನೆ ಇಲ್ಲತ್ತೆ, ಹೋದ ತಿಂಗಳು ಹೋಗಿದ್ದು ನಾನು. ಹೋದ್ ತಿಂಗಳು ಹೋಗ್ಬಿಟ್ರೆ ಇವಾಗ ಹೋಗ್ಬೇಕು ಅಂತ ರೂಲ್ಸ್ ಇದೆಯಾ? ಮಾಡೋ ಕೆಲಸ ಇಲ್ವಾ? 3 ದಿನಕ್ಕೂ ಅಮ್ಮನ ಮನೆ ಅಂತ ಸುತ್ತಾ ಇರ್ತೀಯಲ್ಲ. ನಿಮ್ಮ ಅಮ್ಮಗೆ ಏನು ಮಾಡೋ ಕೆಲಸ ಇಲ್ಲ ಅನ್ಸುತ್ತೆ. 3 ದಿನಕ್ಕೂ ಬಾ 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 ಅಂತ ಕರಿತಾ ಇರ್ತಾರ. ಯುಗಾದಿ ಹಬ್ಬ ಬರೋ ತನಕ ಅಮ್ಮನ ಮನೆನೋ ಇಲ್ಲ, ಏನೂ ಇಲ್ಲ, ಹೋಗಿ ಕೆಲಸ ನೋಡು. ಇದು ಕೇಳಿ ಹೋಗಿದ್ರು ಆಗ್ತಾಯಿತ್ತು, ಸುಮ್ಮನೆ ಹೋಗಿ ಬಂದು ಬಯಸ್ಕೋಬೋದಾಗಿತ್ತಲ್ವಾ? ಏನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆಯಾ? ಯಾವ ಕಡೆಗೆ? ಅತ್ತೆ, ಅಮ್ಮನ ಮನೆಗೆ ಹೋಗ್ತಾ ಇದೀನಿ. ಏನಮ್ಮ ಪರ್ಮಿಷನ್ ತಗೊಳ್ಳಿಲ್ಲ ನೀನು? ನೀವು ನಿನ್ ಗಂಡನ್ ಹೇಳಿದ್ಯಾ? ಎಕ್ಸ್ಕ್ಯೂಸ್ ಮೀ, ವಾಟ್? ನನ್ನ ಅಮ್ಮನ ಮನೆಗೆ ನಾನು ಹೋಗಕ್ಕೆ ನಿಮ್ಮ ಹತ್ರ ಯಾಕೆ ಪರ್ಮಿಷನ್ ತಗೋಬೇಕು? ಅದ್ಬಿಡಿ, ನಿಮ್ ಗಂಡ ಮಗನ ಹತ್ರ ಯಾಕೆ ಪರ್ಮಿಷನ್ ತಗೋಬೇಕು? FYI ಅತ್ತೆ, ನಾನು 90s 40s ಅಲ್ಲಿ ಇದ್ದಂತ ಕುಸುಮ ಅವರ ಒಂದೇ ಸೊಸೆ ಭಾಗ್ಯ ಅಲ್ಲ. ಐ ಹ್ಯಾವ್ ಮೈ ಓನ್ ರೈಟ್ಸ್. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಅದಕ್ಕೆಲ್ಲ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಅತ್ತೆ, ದಿಸ್ ಇಸ್ ರಿಡಿಕ್ಯುಲಸ್. ಐ ಸೇ ಐ ಆಮ್ ಆಫ್. ಕತ್ತೆ. ಏನೋ ಕತೆನಾ? ನಾನು ಅತ್ತೆ ಅಂತಾನೆ ಹೇಳಿದ್ದು, ಬೇಕಾದ್ರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ನಾನು ಸ್ಕೂಲಿನ ಆಚೆ ಬಿಟ್ಟಿದ್ದೀನಿ, ಯಾಕೆನಾದ್ರೂ ಪಾರ್ಕಿಂಗ್ ಅಂತ ಹಾಕ್ತೀನಿ. ಓಕೆ.